ಹಾಯ್ ಫ್ರೆಂಡ್ಸ್, ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂದ್ರೆ, ಒಂದು ನರಿ ಮತ್ತೆ ಕೊಕ್ಕರೆ ಇರ್ತವೆ. ಎರಡು ಹಾಗೆ ಒಂದು ದಿನ ಪರಿಚಯ ಆಗ್ತವೆ. ಪರಿಚಯ ಸ್ನೇಹಕ್ಕೆ ತಿರುಗುತ್ತೆ. ಎರಡು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗ್ತವೆ. ಎಲ್ಲೋದ್ರೂ ಒಟ್ಟಿಗೆ ಹೋಗ್ತಾ ಇರ್ತವೆ. ಹೀಗಿರುವಾಗ ಒಂದು ದಿನ ನರಿ ಹೇಳತ್ತೆ, ನೀನು ನಮ್ಮ ಮನೆಗೆ ಊಟಕ್ಕೆ ಬಾ ಅಂತ. ಕೊಕ್ಕರೆಗೂ ತನ್ನ ಆಪ್ತ ಸ್ನೇಹಿತ ಕರಿತಾ ಇದ್ದಾನೆ, ಅವ್ರ ಮನೆಗೆ ಊಟಕ್ಕೆ ಹೋಗೋಣ ಅಂತ ಅನ್ಸತ್ತೆ. ಹಾಗೆ ಸರಿ ಆಯ್ತು, ನಾನು ಬರ್ತೀನಿ ಅಂತ ಹೇಳ್ತೆ. ನಂತರ ನರಿ ಇದ್ದಿದ್ದು ಊಟವನ್ನ ಸಿದ್ಧ ಮಾಡಿ ಕೊಕ್ಕರೆ ಬರೋದನ್ನ ಕಾಯ್ತಾ ಇರತ್ತೆ. ಕೊಕ್ಕರೆ ನರಿಯ ಮನೆಗೆ ಬರತ್ತೆ. ನರಿ ಏನ್ ಮಾಡತ್ತೆ, ಒಂದು ಪ್ಲೇಟಿನಲ್ಲಿ ಅದು ತಯಾರಿಸಿದಂತಹ ಗಂಜಿಯನ್ನ ಅದಕ್ಕೆ ಹಾಕಿ ಕೊಡುತ್ತೆ. ಕೊಕ್ಕರೆಗೆ ಕೊಕ್ಕು ಇರೋದ್ರಿಂದ ಆ ತಟ್ಟೆಯಲ್ಲಿ ಅದನ್ನ ಕುಡಿಯೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ತುಂಬಾ ಕಷ್ಟಪಟ್ಟು ಅದನ್ನ ತಿನ್ನೋದಿಕ್ಕೆ ಟ್ರೈ ಮಾಡತ್ತೆ, ಆಗೋದೇ ಇಲ್ಲ. ನರಿಯ ಫ್ಯಾಮಿಲಿಯ ಇತರ ಸದಸ್ಯರೆಲ್ಲ ಜೋರಾಗಿ ನಗ್ತಾ ಇರ್ತಾರೆ. ಅದನ್ನ ನೋಡಿ ಕೊಕ್ಕರೆಗೆ ತುಂಬಾ ಬೇಸರ ಆಗತ್ತೆ. ಸರಿ ಆಯ್ತು, ಊಟ ಮುಗೀತು ಅಂತ ಹೇಳ್ಬಿಟ್ಟು ನರಿಗೆ ವಿದಾಯ ಹೇಳಿ, ನಾ ಇನ್ನು ಬರ್ತೀನಿ, ನಿಮ್ಮ ಉಪಚಾರ ಚೆನ್ನಾಗಿತ್ತು ಅಂತ ಹೇಳಿ ವಾಡಿಕೆಯಂತೆ ರಿಟರ್ನ್ ಬರುತ್ತೆ. ಆ ನಂತರ ಇನ್ನೊಂದು ದಿನ ನರಿಯನ್ನ ಕೊಕ್ಕರೆ ತನ್ನ ಮನೆಗೆ ನೀನಿವತ್ತು ಊಟಕ್ಕೆ ಬರಬೇಕು ಅಂತ ಹೇಳತ್ತೆ. ಸರಿ ಆಯ್ತು, ನರಿಗೆ ಖುಷಿ ಆಗತ್ತೆ. ಕೊಕ್ಕರೆ ನನ್ನನ್ನು ಊಟಕ್ಕೆ ಕರೀತಾರೆ, ನೀನು ಒಳ್ಳೆ ಫಲಹಾರ ಮಾಡಬೇಕು ಅಂತ ಹೇಳತ್ತೆ. ಸರಿ ಆಯ್ತು, ಮಾಡ್ತೀನಿ ಬಾ ಅಂತ ಹೇಳತ್ತೆ. ಸರಿ, ಕೊಕ್ಕರೆಯ ಮನೆಗೆ ನರಿ ಊಟಕ್ಕೆ ಬರತ್ತೆ. ಕೊಕ್ಕರೆಯು ಊಟವೆಲ್ಲ ಸಿದ್ಧ ಮಾಡಿ ಇಟ್ಟಿರತ್ತೆ. ಅದನ್ನ ಏನು ಮಾಡತ್ತೆ, ಕೊಕ್ಕರೆ ಕುಡಿಯುವಂತಹ ಹೂಜಿಯ ಒಳಗೆ ಅದನ್ನ ಹಾಕಿ, ಇದು ತಯಾರಿಸಿದಂತಹ ಫುಡ್ ಅನ್ನ ಅದರೊಳಗೆ ಹಾಕಿ ನರಿಗೆ ಕೊಡತ್ತೆ. ನರಿ ಎಷ್ಟೇ ಕಷ್ಟಪಟ್ಟರು ಅದರ ಬಾಯಿಯನ್ನ ಹೂಜಿಯೊಳಗೆ ಹಾಕೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ತುಂಬಾ ಕಷ್ಟಪಡುತ್ತೆ. ನಂತರ ಕೊಕ್ಕರೆಯ ಫ್ಯಾಮಿಲಿಯರೆಲ್ಲ ಜೋರಾಗಿ ನಗಾಡ್ತಾರೆ. ಆಗ ನರಿಗೆ ಸಿಟ್ಟು ಬರುತ್ತೆ. ನೀನು ನನ್ನನ್ನ ಮನೆಗೆ ಕರೆದು ಅವಮಾನ ಮಾಡ್ತಾ ಇದೀಯಾ, ನೀನ್ ನನಗೆ ಈ ರೀತಿಯಾದ ಅತಿಥಿ ಸತ್ಕಾರ ಮಾಡಬಾರ್ದು ಅಂತ ಗದ್ದಿಸುತ್ತೆ. ಆಗ ಕೊಕ್ಕರೆ ಹೇಳತ್ತೆ, ನೀನು ಸಹ ನನಗೆ ಇದನ್ನೇ ಮಾಡಿದ್ದು. ನಿಮ್ಮ ಮನೆಗೆ ನಾನು ಬಂದಾಗ ನೀನು ತಿನ್ನುವಂತಹ ತಟ್ಟೆಯಲ್ಲಿ ನನಗೆ ಹಾಕೊಟ್ಟೆ, ಆದ್ರೆ ನನಗೆ ಅದನ್ನ ತಿನ್ನೋದಿಕ್ಕೆ ಆಗ್ಲಿಲ್ಲ. ಹಾಗೆಯೇ ಈಗ ನೀನು ನನ್ನ ಮನೆಗೆ ಬಂದಾಗ ನಾನು ಕುಡಿಯುವಂತಹ ಹೂಜಿಯೊಳಗೆ ನಿನಗೆ ಊಟವನ್ನ ಬಡಿಸಿದ್ದೀನಿ, ಆದ್ರೆ ನಿನಗೆ ಅದನ್ನ ತಿನ್ನೋಕೆ ಆಗ್ತಾ ಇಲ್ಲ. ನಾನು ನಿನ್ನಂತೆ ಮಾಡೋದಿಲ್ಲ ಅಂತ ಹೇಳಿ ನಂತರ ಆ ಹೂಜಿಯೊಳಗೆ ಇದ್ದಂತಹ ಫುಡ್ ಅನ್ನ ತೆಗೆದು ತಟ್ಟೆಗೆ ಹಾಕಿ ನರಿಗೆ ಕೊಡತ್ತೆ. ಆಗ ನರಿಗೆ ಶೇಮ್ ಆದಂಗೆ ಆಗತ್ತೆ. ನರಿ ಅದನ್ನ ತಿಂದು ಅದು ಕ್ಷಮೆಯನ್ನ ಕೇಳತ್ತೆ. ನಾನು ನಿನಗೆ ಹಾಗೆ ಮಾಡಬಾರ್ದಿತ್ತು, ನಿನ್ನ ಕಷ್ಟವನ್ನು ನಾನು ಅರ್ಥನೇ ಮಾಡ್ಕೊಂಡ್ಲಿಲ್ಲ, ನನ್ನನ್ನ ಕ್ಷಮಿಸಿ ಬಿಡು ಅಂತ ಹೇಳತ್ತೆ. ಆ ದಿನ ನಿನ್ನ ಕಷ್ಟವನ್ನ ನಾನು ಅರ್ಥ ಮಾಡ್ಕೊಂಡ್ಲಿಲ್ಲ, ನೀನು ಊಟ ಮಾಡದೆ ಹಾಗೆ ಬಂದ್ರು ನಾನು ಅದನ್ನ ನೀನು ಸೇವಿಸಿದೀಯಾ ಅನ್ನೋ ತರನೇ ಫೀಲ್ ಮಾಡಿ ಸುಮ್ಮನಾಗ್ಬಿಟ್ಟೆ, ನನ್ನನ್ನ ಕ್ಷಮಿಸು ಅಂತ ಹೇಳತ್ತೆ. ಆವಾಗ ಅದು ಕೊಕ್ಕರೆ ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಮತ್ತೆ ಇಬ್ರು ಸ್ನೇಹಿತರಾಗ್ತಾರೆ. ಈ ಕಥೆಯ ನೀತಿ ಇಷ್ಟೇ ಸ್ನೇಹಿತರೆ, ನಮಗೆ ಒಬ್ರು ಕೇಡು ಬಗಿದ್ರು ಅಂತ ಹೇಳಿ ಅವರನ್ನ ಸುಮ್ಮನೆ ಕೈ ಬಿಟ್ಬಿಡೋದು ಸರಿಯಾಗೋದಿಲ್ಲ. ಅವರಿಗೆ ಆ ತಪ್ಪನ್ನ ಅರ್ಥ ಮಾಡಿಸ್ಬೇಕು. ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಿಮಗೆ ಅನ್ಸಿದ್ರೆ ಆ ಸ್ನೇಹನ ಕಂಟಿನ್ಯೂ ಮಾಡ್ಲೇಬೇಕು. ಅಥವಾ ನೀವು ಅರ್ಥ ಮಾಡಿಸಿದ್ಮೇಲೂ ಅವರು ವಾದಕ್ಕೆ ಇಳಿದ್ರು, ಅವರು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಅಂದಾಗ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ನಿಮ್ಮ ಪಾಡಿಗೆ ನೀವು ಇರೋದು ಉತ್ತಮ ಅಂತ ಹೇಳ್ತಾ ಈ ಕಥೆಯನ್ನು ಇವತ್ತಿಗೆ ಮುಗಿಸ್ತೀನಿ. ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ. ಈ ಕಥೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.